ಜೈ ಗುರುದೇವ್. ಇತಿಹಾಸಕ್ಕೂ ಮಿಂಚಿದ ಗುಹೆಗಳು ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗಳು ಪವಾಡಗಳನ್ನು ಬೀಳ್ತಲಿವೆ. ಅಂಥ ಇತಿಹಾಸ ಇರುವ ಗುಹೆಗಳಲ್ಲಿ ಒಂದಾದಂತಹ ನಿಗೂಢ ಹಾಗೂ ಸತ್ಯವಾಗಿರುವ ಗವಿ ಗಟ್ಟು ಅಂತೇಳಿ ತೆಲುಗುವಲ್ಲಿ ಅಥವಾ ಗವಿ ಗುಹೆ ಅಂತೇಳಿ ಇದನ್ನು ಕರೀತಾರೆ. ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ರಿಗೂ ನಮ್ಮ ವಿಡಿಯೋಗೆ ಸ್ವಾಗತ. ವಿಡಿಯೋ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗಿ. ಇಂದಿನ ಕಾಲದಲ್ಲಿ ರಾಜರು ಆಳುತ್ತಿದ್ದ ಹಾಗೂ ಪತನವಾಗಿರುವಂತಹ ಒಂದು ರಾಜ್ಯದ ಪುರಾವೆ. ಹಾಯ್ ಫ್ರೆಂಡ್ಸ್, ಇಲ್ಲಿ ಗುಹೆಗಳು ಕಾಣ್ತಾ ಇರ್ಬೋದು ಎಲ್ಲರಿಗೂ. ಗವಿಗಟ್ಟು ಅಂತೇಳಿದ್ರೆ ಗವಿ ಅಂತೇಳಿದ್ರೆ ಗುಹೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಗುಹೆಯ ಒಂದು ಇತಿಹಾಸ ನೋಡೋದಾದರೆ ಇಂದಿನ ಕಾಲದಲ್ಲಿ ಸುಗಂಧ ಭರಿತ ಸುವಾಸನೆ ಹಾಗೂ ಗಂಧದ ಕಡ್ಡಿಗಳ ಒಂದು ಏನು ಹೊಗೆ ಬರುತ್ತೋ, ಹೊಗೆ ಒಳಗಡೆಯಿಂದ ಬರುತ್ತಿತ್ತಂತೆ ಫಸ್ಟು. ಹಾಗೆಯೇ ಒಂದು ಮೃದಂಗ, ವೀಣೆ ಹಾಗೂ ಮಗುವಿನ ಅಳೋ ಶಬ್ದ ಹಾಗೂ ಲಾಲಿಯ ಹಾಡು ಕೇಳಿಬರುತ್ತಿದ್ದ ಅಂಥೇಳಿ ಇಲ್ಲಿ ಒಂದು ಇತಿಹಾಸ. ಅನೇಕ ದೇವತೆಗಳು ಇಲ್ಲಿ ತಮ್ಮ ನೆಲೆಯನ್ನು ಊರಿದ್ರು. ಇತ್ತೀಚಿನ ದಿನಗಳಲ್ಲಿ 5 ವರ್ಷದಿಂದ ಇದನ್ನು ಸ್ವಲ್ಪ ಡೆವಲಪ್ ಮಾಡಿ ಗುಹೆಯನ್ನು ಕೊರೆದು ಸ್ವಲ್ಪ ಡೆವಲಪ್ ಮಾಡಲಾಗಿದೆ. ಇಲ್ಲಿ ಇದ್ರ ಮುಂದೆ ನೋಡೋದಾದರೆ ಒಂದು ಪಂಚಪಾಂಡವರ ವಿಗ್ರಹಗಳು ಜೊತೆಗೆ ಮಹಾವಿಷ್ಣು ಎಂಬ ವಿಗ್ರಹವನ್ನು ಇಲ್ಲಿ ಸಿಮೆಂಟ್ನಿಂದ ಒಂದು ಮಾಡಿ ಇಡಲಾಗಿದೆ ಇಲ್ಲಿ ಮುಂದೆ. ಹಿಂದೆ ನೋಡೋದಾದರೆ ಇದು ಒಂದು ದೊಡ್ಡ ಕಾಡು ಇದು. ಇಲ್ಲಿಗೆ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ಪಾಪನಾಶನಪಲ್ಲಿ ಅಂತ ಹೇಳಿದ್ರೆ ಹಿಂದೆ ಮಹಾರಾಜರು ಆಳುತ್ತಿದ್ದಂಥ ಒಂದು ಜಾಗ, ಪತನವಾಗಿರೋ ಜಾಗವನ್ನು ಪಾಪನಾಶನಪಲ್ಲಿ ಅಂತೇಳಿ ಕರೀತಾರೆ. ಹಾಗೆ ಮೈಸೂರು ಮಹಾರಾಜರಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಕಡೆ ಬಂದವಾಗಿ ಇದಕ್ಕೆ ಶ್ರೀನಿವಾಸಪುರ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಿರುವಂಥ ಒಂದು ಪ್ರತೀತವಾಗಿ ಇದು ಬಂದಿದೆ ಇಲ್ಲಿ. ಬನ್ನಿ ಗುಹೆ ಒಳಗಡೆ ಹೋಗೋಣ. ನೋಡ್ಬೋದು ಇದು. ಇದನ್ನು ತೆಲುಗುವಲ್ಲಿ ಗವಿಗಟ್ಟು ಅಂತೇಳಿ ಕರೀತಾರೆ. ಜಸ್ಟ್ ಇದು ಒಂದು 5 ವರ್ಷದಿಂದ ಡೆವಲಪ್ ಮಾಡಿರುವಂಥದ್ದು. ಹಿಂದೆ ಇದು ಫುಲ್ಲು ಮಣ್ಣು ಹಾಗೂ ಮುಳ್ಳುಗಳು ಗಿಡಗಳು ತುಂಬಿದ್ವು. ಇಲ್ಲಿ ಮುಂದೆ ಫಸ್ಟಲ್ಲಿ ಮೂಲ ವಿರಾಟ್ ಶ್ರೀ ವಿಘ್ನೇಶ್ವರನ ಒಂದು ದರ್ಶನ ಹಾಗೂ ಮೇಲೆ ನೋಡ್ಬೋದು ಶ್ರೀ ಗವಿ ಗಟ್ಟು ಗಂಗಮ್ಮ ಅಂಥೇಳಿ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಗುಹೆ ಮೇಲೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಳಗಡೆ ಹೋಗೋಣ ಗುಹೆಗೆ. ಹಿಂದೆ ಇದು ಚಿಕ್ಕದಾಗಿದ್ದಿದ್ದು. ಜಸ್ಟ್ ನಾವು ಆರ್ಮಿಯಲ್ಲಿ ಯಾವ ಥರ ಮಲ್ಕೊಂಡು ಹೋಗ್ತಾರೆ ಆ ಥರ ಮಾತ್ರ ಇದ್ದಿದ್ದು. ಈಗ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ನಡ್ಕೊಂಡು ಹೋಗೋ ಅಂತ. ಇಲ್ಲಿ ನೋಡ್ಬೋದು ಎಲ್ಲ ವಿಗ್ರಹಗಳು. ಓಂ ನಮಃ ಶಿವಾಯ. ಮುಂದೆ ಒಂದು ನಂದೀಶ್ವರ ಹಾಗೂ ನಂದಿ ಮುಂದೆ ಶಿವನ ಲಿಂಗದ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗುಹೆ ಒಳಗಡೆ ನೋಡೋದಾದರೆ ನಿಧಿ ನಿಕ್ಷೇಪಗಳು, ವಜ್ರ ವೈಢ್ಯಗಳು ಸಿಗುತ್ತಿದ್ದಂತಹ ಒಂದು ಇತಿಹಾಸ ಭರಿತವಾದಂಥ ಒಂದು ಗುಹೆ ಇದು. ನೋಡ್ಬೋದು ಶಿವನ ಒಂದು ವಿಗ್ರಹ. ಓಂ ನಮಃ ಶಿವ. ಇತ್ತೀಚೆಗಷ್ಟೇ ಇದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಬನ್ನಿ ಇನ್ನೂ ಒಳಗಡೆ ಹೋಗೋಣ. ಯಾವುದೋ ಒಂದು ತಾಯಿಯ ಒಂದು ವಿಗ್ರಹ. ವಿಘ್ನೇಶ್ವರ ಚಿಕ್ಕದಾದಂಥ ಒಂದು ವಿಘ್ನೇಶ್ವರನ ಒಂದು ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಬಹುದು. ಇಲ್ಲಿ ಇದು 2ನೇ ಟರ್ನ್, ಇದು ಟರ್ನಿಂಗು. ನೋಡಿ ಇದು. ಬನ್ನಿ ನಾವು ಫಸ್ಟ್ ವೇಯಲ್ಲಿ ಹೋಗಿ ಮತ್ತೆ ಇದನ್ನು ನೋಡೋಣ. ನೋಡಿ ಚಿಕ್ಕದಾದ ವಿಘ್ನೇಶ್ವರನಿಂದ ಬನ್ನಿ ಮುಂದೆ ಹೋಗೋಣ ಇಲ್ಲಿ. ಫ್ರೆಂಡ್ಸ್, ಇದು ಅನೇಕ ಪುರಾತನ ಹಾಗೂ ಪ್ರಸಿದ್ಧವಾದಂಥ ಒಂದು ತಾಣ. ಹಿಂದಿನ ಕಾಲದಲ್ಲಿ ಮಳೆ ಬಿದ್ದರೆ ಇಲ್ಲಿ ಮುದುಕರು ಬಂದು ಇಲ್ಲಿ ನೋಡೋದಾದರೆ ಬೆಳ್ಳಿಯ ನಾಣ್ಯಗಳು ಹಾಗೂ ಬಂಗಾರದ ನಾಣ್ಯಗಳು ಸಿಗುತ್ತಿದ್ದಂತಹ ಒಂದು ಪ್ರತ್ಯೇಕವಾದಂಥ ಒಂದು ಜಾಗ. ರಾಜರು ಆಳುತ್ತಿದ್ದ ಜಾಗ ಇದು ಈಗ ನಾಶ ಆಗಿದೆ. ಪತನವಾಗಿರುವಂಥ ಕಾರಣ
ಮಳೆ ಬಿದ್ದಂಥ ಸಂದರ್ಭದಲ್ಲಿ ಬಂಗಾರ ಕಾಯಿನೆಗಳು ಹಾಗೂ ಬೆಳ್ಳಿಯ ನಾಣ್ಯಗಳು ಸಿಗ್ತಿತ್ತು ಅಂತ ಇಲ್ಲಿ. ಸೊ ಬನ್ನಿ ಮುಂದೆ ಹೋಗೋಣ ಒಳಗಡೆ. ಸೊ ಗುಹೆ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಇದು ಕೊರೆದಿರೋದೆ. ಸೊ ಒಳಗಡೆ ಯಾರೂ ಬರ್ತಿಲ್ಲ. ಸೊ ಬನ್ನಿ ಹೋಗೋಣ ಮುಂದೆ. ಓಂ ನಮಃ ಶಿವಾಯ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಮೂವ್ ಮಾಡ್ತಾ ಹೋಗಬೇಕು. ಸೊ ಇದು ಇಲ್ಲಿ ನೋಡಿ, ಇಲ್ಲಿ ಒಂದು ರೈಟ್ ಟರ್ನ್ ಇದು. ಆಲ್ಮೋಸ್ಟ್ ಎಲ್ಲ ಕೊರ್ದು ನೋಡಿದ್ದಾರೆ. ಸೊ ಇಲ್ಲೊಂದು ರೈಟು. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಗುಹೆ ಇಲ್ಲಿಗೆ ಎಂಡಾಗಿದೆ ಅದು. ಸೊ ನೋಡ್ಬೋದು ಇದೆ. ಸೊ ಇಲ್ಲಿಗೆ ಎಂಡಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಒಳಗಡೆ ನೋಡ್ಬೋದು, ಇಲ್ಲಿ ಫುಲ್ಲು ಎಲ್ಲ ಕತ್ಲಿದೆ. ಸೊ ಕತ್ಲಿರೋದ್ರಿಂದ ಒಳಗಡೆಯಿಂದ ಆಚೆ ಬರ್ತಾ ಇದ್ದೀನಿ. ಸೊ ಈಗ ನಾವು ಬಂದು ನೆಕ್ಸ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಒಂದು ನಾವು ಆಗಲೇ ನೋಡಿದ್ವಲ್ಲ, ಒಂದು ಗುಂಡಿ ಒಳಗಡೆ ಇರೋವಂಥ ಒಂದು ಗುಹೆ, ಅದರಲ್ಲಿ ಹೋಗೋಣ ಒಳಕ್ಕೆ. ಸೊ ಆಲ್ಮೋಸ್ಟ್ ನಾವು ಈಗ ಆಗಲೇ ದೇವ್ರು ನೋಡೋದು ಚಿಕ್ಕಂಥ ಒಂದು ವಿಗ್ರಹ, ಅಲ್ಲಿ ಬಂದಿದ್ದೀವಿ ಈಗ ನಾವು ಆಚೆಗೆ. ಸೊ ಇದು ಡೈರೆಕ್ಟ್ ಹೋಗಿರೋವಂಥದ್ದು ಅಲ್ಲಿಗೆ ಎಂಡಾಗಿದೆ. ಸೊ ಇದು ಬ್ಯಾಕ್ ಸೈಡು ಮತ್ತೆ ತೋರಿಸ್ತೀನಿ. ಬ್ಯಾಕ್ ಸೈಡ್ ಇದೆ. ಸೊ ಸುತ್ತು ಇಲ್ಲಿ ಒಂದು ಬೆಟ್ಟಗಳ ಒಂದು ನಿರ್ಮಾಣ ಇದೆ ಈ ಗುಹೆಯ ಸುತ್ತು. ಇತಿಹಾಸ ಪೂರಿತವಂಥ ಒಂದು ರಾಗಿಗಟ್ಟು ಹಾಗೂ ಇಲ್ಲಿ ಬ್ರಿಟಿಷರು ಆಳಿರುವಂಥ ಒಂದು ಏನೋ ಬಿಲ್ಡಿಂಗು ಸಹ ಇದೆ ಇಲ್ಲಿ. ಸೊ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ನೋಡಿದ್ವಲ್ಲ ನಾವು. ಸೊ ಇದು ಎಂಡಾಗಿರುವಂಥ ಒಂದು ಗುಹೆ. ಸೊ ಮತ್ತೊಂದು ಇದರಲ್ಲಿ ಹೋಗೋಣ. ಸೊ ಇತಿಹಾಸದ ಪ್ರಕಾರ ಇಲ್ಲಿಂದ ಗುಹೆಯಿಂದ ವಿಜಯಪುರದಲ್ಲಿರುವಂಥ ಒಂದು ಶ್ರೀ ಗುರಪ್ಪನ ಮಠದ ಒಳಗಡೆ ಒಂದು ಗುಹೆ ಐತಿಯಂತೆ, ಅಲ್ಲಿಗೆ ಬರುತ್ತೆ ಎಂದು ಹೇಳ್ತಾರೆ ಇದು. ಸೊ ನೋಡಿ, ಇಲ್ಲಿ ಶಿವನ ವಿಗ್ರಹದ ಇದ್ದೀನಿ. ಸೊ ಬನ್ನಿ ಈಗ ಇನ್ನೊಂದು ಗುಹೆಯಲ್ಲಿ ಹೋಗೋಣ. ಸೊ ಬನ್ನಿ ಇದ್ರೊಳಗಡೆ ಹೋಗೋಣ ಈಗ. ಸೊ ಶ್ರೀರಾಮಚಂದ್ರನ ಒಂದು ಫೋಟೋ ಇಟ್ಬಿಟ್ಟು ಇಲ್ಲಿ ದೀಪ ಅಂಟಿಸಿದ್ರು ನೋಡ್ಬೋದು. ಒಂದೊಂದು ಗುಹೆನೂ ಸ್ವಲ್ಪ ಇದನ್ನು ಸ್ವಲ್ಪ ಕೊರೆದು ನೋಡಿದ್ದಾರೆ ಎಲ್ಲ. ಜೈ ಶ್ರೀರಾಮನ ಒಂದು ವಿಗ್ರಹ. ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ನಿಲ್ಕೊಂಡು ಹೋಗೋಕ್ಕಾಗೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಮೊಣಕಾಲಿನ ಸಹಾಯದಿಂದ ಹೋಗ್ಬೇಕಾಗುತ್ತೆ. ಓಂ ನಮಃ ಶಿವಾಯ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗ್ತಾ ನೋಡೋಣ ಮುಂದೆ ಏನಿದೆ ಅಂತೇಳಿ ಗುಹೆಯಲ್ಲಿ. ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಟಾರ್ಚ್ ಇಲ್ಲ, ಪವರ್ಫುಲ್ ಟಾರ್ಚ್ ಇಲ್ಲ ನಮ್ಮ ಹತ್ರ, ಲೈಟ್ ಇಲ್ಲ. ಸೊ ಆಲ್ಮೋಸ್ಟ್ ಈ ಟಾರ್ಚಿನ ಸಹಾಯದಿಂದ ಒಳಗಡೆ ಹೋಗಿ ನೋಡೋಣ. ಸೊ ಬನ್ನಿ ನೋಡಿ, ಒಂದೊಂದು ಸೈಡ್ ನೋಡೋದಾದರೆ ಗುಹೆಯನ್ನು ಯಾವ ಥರ ಕೊರೆದಿದ್ದಾರೆ ಅಂತೇಳಿ. ಜಸ್ಟ್ ಇದು ಒಂದು 5 ವರ್ಷದಿಂದ ಡೆವಲಪ್ ಆಗಿರುವಂಥ ಒಂದು ಗುಹೆ ಇದು. ಹಿಂದಿನ ಕಾಲದಲ್ಲಿ ಇಲ್ಲಿಗೆ ಜನ ಬರಬೇಕಾದ್ರೆ ಭಯ ಬೀಳ್ತಿದ್ರಂತೆ. ಸೊ ಹಾವು ಸರ್ಪಗಳು ಇದ್ದಂಥ ಜಾಗ ಇದು. ಸೊ ನೋಡಿ, ಇಲ್ಲಿ ಹಾಲಿದು. ಸೊ ದೊಡ್ಡದಾಗಿ ಇಲ್ಲಿ ಕೊರೆದುಬಿಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಸೊ ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡು ಮತ್ತು ಒಂದು ರೈಟ್ ಸೈಡ್ ಒಂದು ಗುಹೆ ಇದೆ ಇಲ್ಲಿ. ಸೊ ಬನ್ನಿ ಫಸ್ಟ್ ನೋಡೋಣ, ಮುಂದೆ ಹೋಗೋಣ ಬನ್ನಿ. ಸೊ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಒಂದು. ಸೊ ಬನ್ನಿ ರೈಟ್ ಸೈಡ್ ನೋಡಿ, ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಕೊರೆದಿದ್ದಾರೆ ಅಂಥೇಳಿ. ಓ ಮೈ ಗಾಡ್. ಸೊ ನೋಡಿ ಫ್ರೆಂಡ್ಸ್, ಇದು ಇಲ್ಲಿಗೆ ಎಂಡಾಗಿದೆ ರೈಟ್ ಸೈಡ್ ಇದು. ಸೊ ಬನ್ನಿ ಇದರಲ್ಲಿ ಹೋಗೋಣ ಮುಂದೆ. ಸೊ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಮೈಕ್ ಸಹ ಇಲ್ಲ, ಅದಕ್ಕಾಗಿ ಇದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ವಿಡಿಯೋನ ಲೈಕ್ ಮಾಡಿ ಸ್ವಲ್ಪ ಮೂವ್ ಮಾಡ್ತಾ ಹೋಗ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ನ ಅನೇಕ ದೇವಸ್ಥಾನಗಳನ್ನು ವಿಡಿಯೋ ಮಾಡಿದ್ದೀನಿ. ಸೊ ಬನ್ನಿ ಮುಂದೆ ಹೋಗೋಣ.
ಸೊ ನೋಡ್ಬೋದು ಇಲ್ಲಿ ಬಾಹುಲಿ ಬಾಹುಲಿ ಬಾಹುಲಿ. ಓಹೋ ಸೀಬಿಡ್ ಸಿಟ್ಲ್ ಬರ್ತಾ ಇದೆ ಫ್ರೆಂಡ್ಸ್. ಬನ್ನಿ ರಿವರ್ಸ್ ಹೋಗೋಣ. ಸೊ ನಮ್ಮ ಹತ್ರ ಪವರ್ಫುಲ್ ಆಗಿರೋಂಥ ಒಂದು ಬ್ಯಾಟ್ರಿ ಇಲ್ಲ, ಅದರಿಂದ ಬಾವುಲಿಗಳ ಅಟ್ಯಾಕ್ ಆಗುತ್ತೆ ಅಂತೇಳಿ ರಿವರ್ಸ್ ಬರ್ತಾ ಇದ್ದೀನಿ ಇಲ್ಲಿಂದ. ಬಾವುಲಿಗಳಿದ್ದಾವೆ. ಸೊ ಹೋಗಕ್ಕಾಗಲಿ ಮುಂದೆ. వస్తారా రాండా? ఉంది ఉంది. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಹತ್ರ ಆಧುನಿಕ ಅಂತ ಹೇಳಿದ್ರೆ ಪವರ್ಫುಲ್ ಟಾರ್ಚ್ ಇಲ್ಲ. ಸೊ ಅದರಲ್ಲಿ ಬಾವುಲಿಗಳೊಂದು ಕಾಣಿಸಿದ್ವು. ಸೊ ಆಲ್ಮೋಸ್ಟ್ ಒಳಗಡೆ ಹಾವುಗಳಿರ್ಬೋದು. ಸೊ ಇದನ್ನು ಹಿಂದ್ಗಡೆಯವ್ರಿಗೂ ಕೊರೆದಿದ್ದಾರೆ. ಸೊ ಒಳಗಡೆ ನೋಡೋದಾದರೆ ಒಂದು ಗುಂಡಿ ಇದೆಯಂತೆ, ದೇವತೆಗಳು ಸ್ನಾನ ಮಾಡ್ತಿದ್ದಂತಹ ಒಂದು ಗುಂಡಿ ಇದೆಯಂತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿರೋ ಬ್ಯಾಟ್ರಿ ಎತ್ಕೊಂಬಂದು ಅಲ್ಲಿವರೆಗೂ ಹೋಗಿ ನಿಮಗೆ ತೋರ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅದು ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೀವು. ಸೊ ಬನ್ನಿ, ಇಲ್ಲಿ ಗುಹೆ ಮೇಲೆ ಒಂದು ದೇವಸ್ಥಾನಗಳ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗವಿಗಟ್ಟು ಗಂಗಮ್ಮ ಹಾಗೂ ಕಾಲಭೈರವ, ಆಂಜನೇಯ ಸ್ವಾಮಿ ಹಾಗೂ ಭೈರವೇಶ್ವರ ಸ್ವಾಮಿಯ ಒಂದು ದೇವರುಗಳೊಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೊ ಬನ್ನಿ ಮೇಲೆ ಹೋಗೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಒಳಗಡೆ ಇರುವಂಥದ್ದು ತೋರಿಸ್ತೀನಿ. ಸೊ ಬನ್ನಿ ಈಗ ಮೇಲೆ ಹೋಗೋಣ. ಸೊ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಶ್ರೀ ಗಟ್ಟು ಗಂಗಮ್ಮ ದೇವಿಯ ಒಂದು ವಿಗ್ರಹ. ಸೊ ಸುತ್ತು ಇಲ್ಲಿ ನೋಡ್ಬೋದು ದೂರದ ಒಂದು ಪರಿಸರ, ಹಚ್ಚ ಹಸಿರಿನ ಒಂದು ಕಾಡಿನ ನಡುವೆ ಇರುವಂತಹ ಒಂದು ಪ್ರದೇಶ ಇದು. ಸೊ ಫ್ರೆಂಡ್ಸ್, ಇಲ್ಲಿ ಈ ಗುಹೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಪತನವಾಗಿರುವಂತಹ ಒಂದು ವಿಸ್ಮಯಕಾರಿ ಒಂದು ಜಾಗ ಇದೆ. ಸೊ ಅದರಲ್ಲಿ ಒಂದು ಬಂಗಾರದ
ಒಂದು ಬೃಹತ್ ಆಕಾರದ ಡೋರ್ಸ್ ಅಂಡು ಕಿರೀಟಗಳು, ಬಂಗಾರ, ನಿಧಿಯ ಒಂದು ತಾಣವೇ ಇದೆ ಅಂತ ಹೇಳಿ. ಸೊ ಯಾರು ಓದೋಕ್ಕೆ ಆಗದಿರುವಂತಹ ಒಂದು ಲಿಪಿಯಲ್ಲಿ ಕಲ್ಲುಗಳ ಮೇಲೆ ಒಂದು ಲೇಪನವನ್ನು ಮಾಡಿಟ್ಟಿದ್ದರಂತೆ. ಸೊ ಆಲ್ಮೋಸ್ಟ್ ನಮ್ಗೆ ಯಾರು ಇಲ್ಲಿ ಸಿಕ್ತಿಲ್ಲ ತೋರಿಸೋವಂಥವ್ರು, ಸಿಕ್ಕಿದ್ರೆ ಆಲ್ಮೋಸ್ಟ್ ಇಟ್ಕೊಂಡು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು ದೇವರ ಮುಂದೆ ಒಂದು ಶಿವನ ಒಂದು ವಿಗ್ರಹ, ಸರಸ್ವತಿ ಹಾಗೂ ಗರುಡ ಒಂದು ಬದಿ. ಇನ್ನೊಂದು ಬದಿ ನೋಡೋದಾದರೆ ಸೊ ನೋಡ್ಬೋದು ಈ ದೇವಸ್ಥಾನದಲ್ಲಿ ಓಂ ನಮಃ ಶಿವಾಯ ನೋಡಿ ಶಿವನ ಒಂದು ವಿಗ್ರಹ. ಸೊ ಆಂಜನೇಯ, ಕಾಲಭೈರವ ಹಾಗೂ ಅಷ್ಟಮೂರ್ತಿಯಮ್ಮ ದೇವಿಯ ಒಂದು ವಿಗ್ರಹಗಳು ಮೇಲೆ. ಸೊ ನೋಡಿ ಇಲ್ಲಿ ಸೀತಾಮಾತೆಯ ಸಮೇತರಾಗಿ ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಒಂದು ವಿಗ್ರಹಗಳನ್ನು ಇದು ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಆಮೆಯ ಒಂದು ವಿಗ್ರಹ. ಸೊ ಶ್ರೀಚಕ್ರದ ಒಂದು ಪ್ರತಿಷ್ಠಾಪನೆ ಮಾಡಿದಂತಹ ಆಮೆಯ ಒಂದು ವಿಗ್ರಹ. ಸೊ ಆಲ್ಮೋಸ್ಟ್ ಗುಹೆಯಲ್ಲಿ ಸಿಕ್ಕಿರುವಂಥದ್ದು ಅಂತೇಳಿ ನಾನು ಗೆಸ್ ಮಾಡ್ತೀನಿ. ಇದು ಮತ್ತು ಈ ವಿಗ್ರಹಗಳು ಜಸ್ಟ್ ಗೆಸ್ ಮಾಡ್ತೇನೆ ಅಷ್ಟೇ ಫ್ರೆಂಡ್ಸ್. ಸೊ ಬನ್ನಿ, ಇದು ಈಗ ಗುಹೆಯ ಒಂದು ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು. ಬ್ಯಾಕ್ ಸೈಡ್ ಯಾವ ಥರ ಬಂದಿದ್ದಾರೆ ಅಂತ ತೋರಿಸ್ತೀನಿ. ಸೊ ನೋಡ್ಬೋದು ಇದು ದೊಡ್ಡದಾಗಿರೋಂಥ ಒಂದು ಕಾಡು ಇದು. ಸೊ ಇವರು ಬಂದು ಇಲ್ಲಿ ಎಲ್ಲ ಕುಡಿದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಹಿಂದೆ ಇದರಲ್ಲಿ ಚೆನ್ನಾರೆಡ್ಡಿ ಸ್ವಾಮಿ ಅಂತ ಅವರು ಫಸ್ಟು ಇದನ್ನು ಡೆವಲಪ್ ಮಾಡಿದ್ದು. ಸೊ ತದನಂತರ ಒಂದು ಸರ್ಕಾರ ಅಂತೇಳಿ ಅಧಿಕಾರಿಗಳ ಅಡ್ಡಿಯಿಂದ ಅವರು ದೂರ ಆದರು ಇಲ್ಲಿಂದ. ಸೊ ಅದಾದ ನಂತರ ಈಗ ಜಸ್ಟ್ 5 ವರ್ಷದಿಂದ ಇದು ಡೆವಲಪ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಎಲ್ಲ JCB ಇಂದ ಆಗದಿರುವಂತಹ ಒಂದು ದೃಶ್ಯ. ಹಾಯ್ ಫ್ರೆಂಡ್ಸ್, ನಮ್ಮ ಸ್ವಾಗತ. ಸೊ ಇಲ್ಲಿ ಹಿಂದ್ಗಡೆ ನೋಡ್ಬೋದು. ಸೊ ಇದನ್ನು ಗವಿಗಟ್ಟು ಅದು ವಜ್ರ ಸೊ ಇತ್ತೀಚೆಗೆ ಎಕ್ಸ್ಪ್ಲೋರ್ ಮಾಡಿ ದೊಡ್ಡದಾಗಿ ಮಾಡಿ ಇದಕ್ಕೆ ಪಂಚಪಾಂಡವರ ಒಂದು ವಿಷಯ ಮುಂದೆ ನೋಡೋದಾದ್ರೆ ಪಂಚಪಾಂಡವರ ವಿಗ್ರಹ ಹಾಗೂ ಮಾಹಿತಿ ಇತ್ತು. ಸೊ ಇದೊಂದು ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇದು ಬ್ಯಾಕ್ ಸೈಡ್ ಇರುವಂತಹ ಒಂದು ಗುಹೆ. ಸೊ ಮುಂದ್ಗಡೆ ಹೋದರೆ ಇಲ್ಲಿ ಆಚೆ ಬರ್ಬೋದಂತೆ.
ಸೊ ಇನ್ನೂ ಒಳಗಡೆಗೆ ಹೋಗೋಕ್ಕಾಗದೆ ಹೋದಂಥವರು ಇಲ್ಲಿಂದ ಆಚೆ ಬಂದುಬಿಡ್ತಾಯಿದ್ರು. ಸೊ ಇನ್ನೂ ಒಳಗಡೆ ಆಲ್ಮೋಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಒಳಗಡೆ ಇರುವಂಥ ಒಂದು ದೇವತೆಗಳ ಒಂದು